ಮದುವೆಯಾಗಿ 5 ವರ್ಷ ಕಳೆದರೂ ಕೂಡ ವರದಕ್ಷಿಣೆ ಕಿರುಕುಳ ಕೊಟ್ಟಿರುವಂತ ಆರೋಪ ಕೇಳಿಬಂದಿದೆ. ನೊಂದು ಪತ್ನಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮದುವೆಯಾಗಿ 5 ವರ್ಷ ಆಗಿತ್ತು, ಆದರೂ ಕೂಡ ವರದಕ್ಷಿಣೆ ಕಿರುಕುಳವನ್ನ ಕೊಡಲಾಗ್ತಾ ಇತ್ತು. ನೊಂದು ಪತ್ನಿ ಶ್ರೀನಿಧಿ 28 ವರ್ಷ ವಯಸ್ಸು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಳಗಾವಿ ಜ್ಯೋತಿ ನಗರದಲ್ಲಿ ಶ್ರೀನಿಧಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ಹಾಗೆಯೇ 2021ರಲ್ಲಿ ಸಂತೋಷ್ ಜೊತೆ ಶ್ರೀನಿಧಿಗೆ ಮದುವೆ ಆಗಿತ್ತು. ಇಬ್ಬರು ಮಕ್ಕಳಿದ್ರು. ದಿನನಿತ್ಯ ಜಗಳ ಆಗ್ತಾ ಇತ್ತು ಪತಿ ಪತ್ನಿ ನಡುವೆ. ತವರು ಮನೆಯವರ ಜೊತೆ ಮಾತನಾಡದಂತೆ ಪತಿ ವಾರ್ನಿಂಗ್ ಅನ್ನು ಕೊಡ್ತಾ ಇದ್ದ ಹೆಂಡತಿಗೆ. ಕೌಟುಂಬಿಕ ಕಲಹಕ್ಕೆ ಬೇಸತ್ತು ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಗಂಡ ಅತ್ತೆ ಸಂಬಂಧಿಕರ ವಿರುದ್ಧ ವರದಕ್ಷಿಣೆ ಕಿರುಕುಳ ಕೇಸ್ ಕೂಡ ದಾಖಲಾಗಿದೆ. ಈ ಸಂಬಂಧ ಬೆಳಗಾವಿಯ ಎಪಿಎಂಸಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನೋಡ್ತಾ ಇರಬಹುದು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಶ್ರೀನಿಧಿಯ ಫೋಟೋವನ್ನು ಕೂಡ. ಇನ್ನೊಂದು ಕಡೆಯಲ್ಲಿ ಶ್ರೀನಿಧಿಯ ಸಂಬಂಧಿಕರು ಹೇಳ್ತಾ ಇರೋದು ಏನು ಶ್ರೀನಿಧಿ ಪತಿ ಸಂತೋಷ್ ಹಾಗೆಯೇ ಅವರ ಕುಟುಂಬಸ್ಥರ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ವರದಕ್ಷಿಣೆ ಕಿರುಕುಳ ಕೊಟ್ಟಿರುವಂಥ ಆರೋಪ. 5 ವರ್ಷಗಳ ಹಿಂದೆ ಮದುವೆಯಾಗಿರುವಂಥ ಫೋಟೋವನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆ ಮಗಳನ್ನು ಕಳೆದುಕೊಂಡು ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಇಲ್ಲಿ ಶ್ರೀನಿಧಿ ಕುಟುಂಬಸ್ಥರು ಮಾಡ್ತಾ ಇರುವಂಥ ಆರೋಪ ಅಂತ ಹೇಳಿದರೆ ಈ ಸಂತೋಷು ಮತ್ತು ಆತನ ಮನೆಯವರು ನಮ್ಮ ಮನೆ ಮಗಳಿಗೆ ದಿನನಿತ್ಯ ಕಿರುಕುಳವನ್ನು ಕೊಡ್ತಾ ಇದ್ರು, ಜಗಳ ಮಾಡ್ತಾ ಇದ್ರು, ಹಿಂಸೆ ಕೊಡ್ತಾ ಇದ್ರು, ವರದಕ್ಷಿಣೆ ತಗೊಂಬಾ ಅಂತೇಳಿ ಪೀಡಿಸ್ತಾ ಇದ್ರು. ಹೀಗೆ ಅನೇಕ ಆರೋಪಗಳನ್ನು ಶ್ರೀನಿಧಿ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಮದುವೆಯಾಗಿ 2 ಮಕ್ಕಳಿದ್ರು ಕೂಡ ವರದಕ್ಷಿಣೆ ಕೇಳೋದನ್ನ ಈ ಗಂಡ ಬಿಟ್ಟಿರಲಿಲ್ಲ. ಈ ಸಂಬಂಧ ಕೇಸ್ ಕೂಡ ದಾಖಲಾಗಿದೆ. ಸದ್ಯ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್ ಪಾಟೀಲ್, ಮದುವೆಯಾಗಿ 5 ವರ್ಷ ಆಗಿತ್ತು, ಆದರೂ ಕೂಡ ವರದಕ್ಷಿಣೆಗಾಗಿ ಈ ಕುಟುಂಬಸ್ಥರು ಅಂತ ಹೇಳಿದ್ರೆ ಪತಿಯ ಕುಟುಂಬಸ್ಥರು ಆರೋಪವನ್ನು ಕಿರುಕುಳವನ್ನು ಕೊಡ್ತಾ ಇದ್ರು ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಸದ್ಯ ಪ್ರಕರಣವನ್ನು ತನಿಖೆ ಮಾಡ್ತಾ ಇರುವಂಥ ಪೊಲೀಸರಿಗೆ ಯಾವೆಲ್ಲ ವಿಚಾರಗಳು ಗೊತ್ತಾಗಿದೆ? ಹೌದು ಸಂಪತ್, ಏನು ಬೆಳಗಾವಿಯ ಜ್ಯೋತಿ ನಗರದಲ್ಲಿ ವರದಕ್ಷಿಣೆ ಕಿರುಕುಳಕ್ಕೆ ಹೆಂಡತಿ ಒಬ್ಬಳು ಆತ್ಮಹತ್ಯೆ ಮಾಡಿಕೊಂಡಾಳೆ. ಇದಕ್ಕೆ ಪ್ರಮುಖವಾಗಿ ಆಕೆಯ ಶ್ರೀನಿಧಿಯ ಗಂಡ ಏನು ಆತ್ಮಹತ್ಯೆ ಮಾಡಿಕೊಂಡಂತ ಮಹಿಳೆ ಇರ್ತಾಳೆ. ಮಹಿಳೆಯ ಗಂಡ ಸಂತೋಷ ಮತ್ತು ಅವರ ತಂದೆ ತಾಯಿಯಿಂದ ನಿರಂತರವಾಗಿ 2 ಮಕ್ಕಳು ಆದ್ರೂ ಸಹ ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ರು ಮತ್ತು ದಿನಂಪ್ರತಿ ಗಂಡ ಹೆಂಡತಿಯ ನಡುವೆ ಕೌಟುಂಬಿಕ ಕಲಹ ನಡೀತಾ ಇತ್ತು. ಈ ಹಿನ್ನೆಲೆಯಲ್ಲಿ ಅವಳು ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಅವ್ರ ಮನೆಯಲ್ಲಿರುವಂತಹ ವೇಲ್ ತೆಗೆದುಕೊಂಡು ಕಿಟಕಿಯ ಕಬ್ಬಿನ ರಾಡ್ಗಳಿರ್ತವೆ, ಆ ರಾಡ್ಗೆ ಅವಳು ಸಾವಿಗೆ ಶರಣಾಗಿದ್ದಾಳೆ ಅಂತ ಹೇಳ್ಬೇಕಾಗಿದೆ. ಪ್ರಮುಖವಾಗಿ ಸ್ಥಳಕ್ಕೆ ಆಗಮಿಸಿದಂತ ಬೆಳಗಾವಿಯ ಎಪಿಎಂಸಿ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಏನು ಆಕೆಯ ಗಂಡ ಏನು ಸಂತೋಷ ಇದ್ದಾನೆ ಮತ್ತು ಸಂತೋಷನ ತಂದೆ ತಾಯಿನ ಇಬ್ಬರನ್ನು ಈಗ ಬಂಧಿಸಿ ಅವರ ತನಿಖೆ ಕೈಗೊಂಡಿದ್ದಾರೆ. ಆದ್ರೆ ಪ್ರಮುಖವಾಗಿ ಶ್ರೀನಿಧಿಯ ಕುಟುಂಬಸ್ಥರು ಹೇಳುವುದು ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಅವರು ಕಿರುಕುಳವನ್ನು ಕೊಡ್ತಾ ಇದ್ರು. ವರದಕ್ಷಿಣೆ ತೆಗೆದುಕೊಂಡು ಬಾ ಅಂತ ಹೇಳ್ತಿದ್ರು. ಯಾಕಂದ್ರೆ ಈಗಾಗಲೇ 2 ಮಕ್ಕಳು ಆದ್ರೂ ಸಹ ಯಾಕೆ ಕಿರುಕುಳವನ್ನು ಕೊಡ್ತಾ ಇದ್ರಿ, ಆಗಲೇ ಮದುವೆ ಮಾಡುವ ಸಮಯದಲ್ಲಿ ಈಗಾಗಲೇ ಅನೇಕ ಸುಮಾರು 100 ಗ್ರಾಮ ಹೆಚ್ಚುಕ್ಕು ಬಂಗಾರವನ್ನ ನಾವು ಈಗಾಗಲೇ ನೀಡಿದ್ದೀವಿ. ಅದೇ ತರನಾಗಿ ಅವನಿಗೆ ಹಣವನ್ನು ಸಹ ನೀಡಿದ್ದೇವೆ. ಆದ್ರೆ ಅವನ ಕಿರುಕುಳ ಮತ್ತು ಅವರ ತಂದೆ ತಾಯಿಯ ಕಿರುಕುಳದಿಂದ ಇವತ್ತು ನಮ್ಮ ಮಗಳನ್ನ ನಾವು ಕಳೆದುಕೊಂಡಿದ್ದೀವಿ. ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕಂತ ಹೇಳಿ ಏನು ಶ್ರೀನಿಧಿ ದಳೆ ಸಾವನ್ನಪ್ಪಿದಂತಹ ಮಹಿಳೆ ಅವಳ ತಂದೆ ತಾಯಿಯವರ ಆಸೆಯನ್ನ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೇಕಾಗತ್ತೆ ಸಂಪತ್. ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.